ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಲೇಡಿ ಸ್ಪೆಷಲ್ ಅಂತಾನೆ ಹೇಳಿ. ಲೇಡಿ ಸ್ಪೆಷಲ್ ಯಾಕೆ ಅಂದ್ರೆ ಇವತ್ತು ಮೀಶೋದಲ್ಲಿ ರೆಡಿಮೇಡ್ ಬ್ಲೌಸಸ್ ನ ಹಾಲ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಯಾವ್ದಾವ್ದಿದೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೆ ನನ್ನ ಹತ್ರ ಇರುವಂತ ಕಲೆಕ್ಷನ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಸಿಲ್ಕ್ ಸ್ಯಾರೀಸ್ ಮತ್ತೆ ನನ್ನ ಫ್ಯಾನ್ಸಿ ಸ್ಯಾರೀಸಿಗೋಸ್ಕರ ತಗೊಂಡಿದ್ದೆ. ಯಾಕೆಂದ್ರೆ ನನಗೆ ಹೊಲಿಸಿ ಹಾಕೊಳ್ಳೋದು ಯಾರು ಪರ್ಫೆಕ್ಟ್ ಫಿಟ್ ಆಗಿ ಮಾಡ್ಕೊಡ್ತಾ ಇರ್ಲಿಲ್ಲ. ಅದೊಂದು ಫಸ್ಟ್ ರೀಸನ್. ಮತ್ತೆ ನನಗೆ ರೆಡಿಮೇಡ್ ಬ್ಲೌಸಸ್ ನ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡಿಸ್ಕೊಂಡು ಹಾಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನೋಡೋಕು ಲುಕ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಮೀಶೋದಲ್ಲಿ ರೆಡಿಮೇಡ್ ಬ್ಲೌಸಸ್ ನ ತರಿಸ್ಕೊತೀನಿ. ಸೊ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಮೀಶೋ ರೆಡಿಮೇಡ್ ಬ್ಲೌಸ್ ಹಾಲ್. ಫಸ್ಟ್ ಆಫ್ ಆಲ್ ಮೊದಲನೇ ಬ್ಲೌಸ್ ಯಾವ್ದಂದ್ರೆ ಲೋಯೆಸ್ಟ್ ಪ್ರೈಸ್ ಇಂದ ತೋರಿಸ್ತಾ ಹೋಗ್ತೀನಿ. ಲೋ ಇಂದ ಹೈ. ಓಕೆ, ಆಗಿದೆ. ಫಸ್ಟ್ ಲೋಯೆಸ್ಟ್ ಪ್ರೈಸ್ ಇನ್ ಬ್ಲೌಸ್ ಅಂದ್ರೆ ಇದು ನಾನು ಒಂದ್ ಶಾಲೆಗೆ ವರ್ಕ್ ಮಾಡಕ್ ಹೋಗ್ತಾ ಇದ್ದೆ. ಅವಾಗ ಅಲ್ಲೊಂದ್ ಸ್ಯಾರಿ ಇದು ರೆಡ್ ಕಲರ್ ಬ್ಲೌಸಸ್ ಇತ್ತು. ಅದ್ರ ಬ್ಲೌಸ್ ಸರಿಯಾಗಿ ಸ್ಟಿಚ್ ಮಾಡಿರ್ಲಿಲ್ಲ. ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದೆ ಮೀಶೋದಲ್ಲಿ. ಇದು ನಂಗೆ ಅರೌಂಡ್ 90 ರುಪೀಸ್ ಸಮಥಿಂಗ್ ಬಿದ್ದಿತ್ತು ಫಸ್ಟ್ ಸಂಡೇ ಸೇಲ್ ಅಲ್ಲಿ. ನಾನು ಇದನ್ನ ಪರ್ಚೇಸ್ ಮಾಡಿದ್ದೆ. ಕಾಣಿಸ್ತಿದೆ ಅಲ್ವಾ ಕ್ಲಿಯರ್ ಆಗಿ. ಇದು ಸ್ಟ್ರೆಚಬಲ್ ಕೂಡ ಇರುತ್ತೆ. ನಾನು ಇದರಲ್ಲಿ ಸ್ಮಾಲ್ ಸೈಜ್ ತರಿಸಿದ್ದೆ, ಆದ್ರೂ ಕೂಡ ಇದು ತುಂಬಾ ದೊಡ್ಡದಾಗ್ತಾ ಇತ್ತು. ಇದನ್ನೇ ನಾನು ವೇರ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಲೋಯೆಸ್ಟ್ ಇಂದ ಬರ್ತಾ ಇದೀವಲ್ವಾ, ಹಾಗಿದ್ರೆ ನೆಕ್ಸ್ಟ್ ಲೋಯೆಸ್ಟ್ ಪ್ರೈಸ್ ಬ್ಲೌಸ್ ಅಂದ್ರೆ ಇದಕ್ಕೆ ಸ್ಲೀವ್ಸ್ ಕೂಡ ಬಂದಿತ್ತು. ಬಟ್ ನಾನು ಏನ್ ಮಾಡಿದ್ದೆ, ಆ ಸ್ಲೀವ್ಸ್ ನ ಈ ತರ ಫ್ರಿಲ್ ತರ ಆಲ್ಟರ್ ಮಾಡಿಸಿದ್ದೆ. ಇದ್ರದ್ದು ಬೇಕಿದ್ರೆ ನಾನು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ನಾನ್ ವೇರ್ ಮಾಡಿರೋದು. ಇದಕ್ ಬಫ್ ಕೂಡ ಇರುತ್ತೆ ಇಲ್ಲಿ. ಮತ್ತೆ ಇದು ನಾನು 32 ಸೈಜ್ ತರಿಸಿ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ. ಬ್ಯಾಕ್ ಹುಕ್ ಬರುತ್ತೆ ಮತ್ತೆ ಡೋರಿ ಕೂಡ ಬರುತ್ತೆ. ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾವ್ದಾರ ಪ್ಲೇನ್ ಸ್ಯಾರಿ ಅಥವಾ ನಿಮ್ದು ಯಾವ್ದಾದ್ರು ರೆಡಿಮೇಡ್ ಯಾವ್ದಾದ್ರು ಸ್ಯಾರಿ, ರೆಡಿ ಟು ವೇರ್ ಸ್ಯಾರಿ ಇದ್ದಾಗ ಅದಕ್ಕೆ ವೇರ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ರೆಡ್ ಕಲರ್ ಸ್ವಲ್ಪ ಸಿಲ್ಕಿ ಬರುತ್ತೆ ಕ್ಲಾತ್, ತುಂಬಾ ಚೆನ್ನಾಗೂ ಕಾಣುತ್ತೆ. ನೆಕ್ಸ್ಟ್ ಒನ್ ನೋಡಿ, ನಂಗೆ ರೆಡ್ ಕಲರ್ ಸ್ವಲ್ಪ ಅಬ್ಸೆಷನ್. ಸೊ ನೆಕ್ಸ್ಟ್ ಲೋಯೆಸ್ಟ್ ಇಂದ ಅಲ್ವಾ ಬರ್ತಾ ಇದೀವಿ. ಇದು ಆಕ್ಚುಲಿ ಕ್ರಾಪ್ ಟಾಪ್. ಬಟ್ ನಾನು ಇದನ್ನ ಬ್ಲೌಸ್ ತರ ತುಂಬಾ ಸೀರೆಗೆ ಯೂಸ್ ಮಾಡ್ಬಿಟ್ಟಿದ್ದೀನಿ. ಯಾಕಂದ್ರೆ ನಂಗೆ ಲಾಂಗ್ ಸ್ಲೀವ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಇಷ್ಟ. ಸೊ ನಾನು ಎಸ್ ಸೈಜ್ ಅಲ್ಲಿ ತರಿಸಿದ್ದೆ. ಇದನ್ನ ನೋಡ್ಕೋಬಹುದು. ಎಸ್ ಸೈಜ್ ಅಲ್ಲಿ ತರಿಸಿದ್ದೆ. ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಬಟ್ ಇದು ನನ್ನ ಫೇವ್ರೇಟ್ ಇರೋದ್ರಲ್ಲಿ. ಯಾಕೆಂದ್ರೆ ಇಷ್ಟು ಕಂಫರ್ಟೇಬಲ್ ಆಗಿರ್ತೀನಿ ಅಂದ್ರೆ ಅಲ್ಲಿ ಇಲ್ಲಿ ಕಾಣಲ್ಲ, ಏನೂ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು. ಸಾರಿ, ನಾನು ಅದನ್ನ ಪ್ರೈಸ್ ಹೇಳೋದು ಮತ್ತೆ ಅನ್ಸುತ್ತಲ್ಲ, ಅದು 150 ಅರೌಂಡ್ ಇತ್ತು. ಇದು ನನಗೆ 170 ಅರೌಂಡ್ ಬಿದ್ದಿತ್ತು ಮೀಶೋದಲ್ಲಿ. ನೆಕ್ಸ್ಟ್ ಲೋಯೆಸ್ಟ್ ಇಂದ ಹೋಗ್ತಿದೀವಿ. ನೆಕ್ಸ್ಟ್ ಈ ಬ್ಲಾಕ್ ಕಲರ್ ವಿತ್ ಗೋಲ್ಡ್ ಶೈನಿಂಗ್ ಬ್ಲೌಸ್ ಚೆನ್ನಾಗಿದೆ ಅಲ್ವಾ ನೋಡಿ. ತುಂಬಾ ವರ್ಷ ಆಯ್ತು, ಬಟ್ ಸ್ಟಿಲ್ ಕಲೆಕ್ಷನ್ಸ್ ಅಲ್ಲಿ ಇರುವಂತ ರೆಡಿಮೇಡ್ ಬ್ಲೌಸಸ್ ಅಲ್ಲಿ ಇವೆಲ್ಲ ನನಗೆ ತುಂಬಾ ಇಷ್ಟ ಆಗುವಂತ ಬ್ಲೌಸ್ಗಳು. ನೆಕ್ಸ್ಟ್ ಇದು ಕೂಡ ಬ್ಯಾಕ್ ಹುಕ್ಸೇ ಬರುತ್ತೆ ನೋಡಿ. ಬಫ್ ಕೂಡ ಇದೆ ಅದಕ್ಕೆ. ನಾನ್ ಸ್ವಲ್ಪ ಯೂಸ್ ಮಾಡಿರೋದ್ರಿಂದ ಒಳಗಡೆ ಇರೋ ಕ್ಲಾತ್ ಸ್ವಲ್ಪ ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೂ ಡೋರಿ ಕೂಡ ಕೊಟ್ಟಿದ್ದಾರೆ. ಡೋರಿ ಕಾಣಿಸ್ತಿದ್ಯಾ? ಇದು ನಂಗೆ ಅರೌಂಡ್ 210 ರುಪೀಸಿಗೆ ಓಕೆ ಮೀಶೋದಲ್ಲಿ. ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನನ್ನ ಲಿಂಕ್ ಇಂದ ಬೈ ಮಾಡಿ. ನೆಕ್ಸ್ಟ್ ಇದು ಒಂದ್ ಸ್ವಲ್ಪ ಗ್ರಾಂಡ್ ಬರುತ್ತೆ ಬ್ಲೌಸ್. ಇದ್ರದ್ದು ಬೇಕಿದ್ರೆ ನಾನು ಫೋಟೋ ಅಟ್ಯಾಚ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ ಸ್ಕ್ರೀನ್ ಅಲ್ಲಿ. ಇದನ್ನ ನಾನು ವೇರ್ ಮಾಡಿರೋದ್ರದ್ದು ಒಂದು ಫೋಟೋ ಇದೆ, ಹಾಕ್ತೀನಿ. ಹೆವಿ ವರ್ಕ್ ಅಂದ್ರೆ ಇಷ್ಟು ವರ್ಕ್ ನೀವೇನಾದ್ರೂ ಹೋಗಿ ಅಂಗಡಿಲಿ ಮಾಡಿಸ್ಬೇಕು ಅಂದ್ರೆ ಇಲ್ಲ ಅಂತೂ 7ರಿಂದ 8 ಸಾವಿರ ಬರೀ ವರ್ಕಿಗೆ. ನಿಮ್ ಬ್ಲೌಸ್ ಕಸ್ಟಮೈಸೇಷನ್ ಮಾಡ್ಕೊಡಕ್ಕೆ ಒಂದ್ 10,000 ರೂಪಾಯಿ ಮುಗ್ಸ್ ಟಚ್ ಮಾಡ್ತಾರೆ ಮುಲಾಜಿಲ್ದೆ. ಇವಾಗಿನ ಪ್ರೈಸ್ ರೇಂಜ್ ನೋಡಿದ್ರೆ ಇನ್ನೂ ಜಾಸ್ತಿ ಆಗಿರ್ಬೋದು ಅನಿಸ್ತಾ ಇದೆ. ಬ್ಯಾಕ್ ಸೈಡ್ ಬ್ಯೂಟಿಫುಲ್ ಸ್ಟಾರ್ ಏನ್ ಚೆನ್ನಾಗಿ ಕಾಣುತ್ತೆ ಅಂದ್ರೆ ವೇರ್ ಮಾಡ್ಬೇಕು, ಅಷ್ಟು ಚೆನ್ನಾಗಿ ಕಾಣುತ್ತೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಸ್ಲೀವ್ಸ್ ಅಲ್ಲಿ ಸ್ಲಿಪ್ ಕೂಡ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತಂದ್ರೆ ಯಾರ್ದಾರ ಒಂದ್ ಸ್ವಲ್ಪ ಕೈ ಶೋಲ್ಡರ್ ದಪ್ಪ ಇದೆ ಹಾಗೆ ಹೀಗೆ. ಇವಾಗೆಲ್ಲ ಹೊಲಿಸ್ತಾರಲ್ರಿ ಟ್ರೆಂಡ್ ಇದು. ಬಟ್
ಅವಾಗ್ಲೇ ಬಂದ್ಬಿಟ್ಟಿದೆ. ಮೀಶೋದಲ್ಲಿ ಸುಮಾರು 2 ವರ್ಷ ಆಗಿದೆ, 2 ಅಲ್ಲ 3-4 ವರ್ಷ ಆಗಿದೆ ಅನ್ಸ್ಕೊ. ನೋಡ್ಕೊಳ್ಳಿ, ಇದು ಫ್ರಂಟ್ ಹುಕ್ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಕೆಳಗೆ ಕೂಡ ಫಿನಿಶಿಂಗ್ ಎಷ್ಟು ನೀಟಾಗಿದೆ. ತಗೊಂಡ್ 3-4 ವರ್ಷ ಆಯ್ತು, ಇನ್ನೂ ಮಿರಿ ಮಿಂಚ್ತಾನೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಕ್ಲಾತ್ ಕೂಡ ತುಂಬಾ ದಪ್ಪ ಇದೆ. ಸ್ಪೆಷಲಿ ಸಮ್ಮರ್ ವೈಸ್ ಹಾಕೊಂಡ್ಬಿಟ್ರೆ ಅಂತೂ ಉಸಿರೇ ಕಟ್ತಿದೆಯೇನೋ ಅನ್ನೋ ಥರ ಆಗುತ್ತೆ. ಚಳಿಗಾಲ ಮಳೆಗಾಲಕ್ಕಂತೂ ಬೆಸ್ಟ್ ಅಲ್ಲೇ ಬೆಸ್ಟ್. ಅದ್ರಲ್ಲಿ ಸಿಲ್ಕ್ ಸ್ಯಾರೀಸಿಗೆ, ರೇಷ್ಮೆ ಸೀರೆಗಳಿಗೆ ನೀವು ಹಾಕೊಂಡ್ಬಿಟ್ರಿ ಅಂದ್ರೆ ಸೂಪರ್ ಇರುತ್ತೆ ಮಾತ್ರ. ಓಕೆ, ದಿಸ್ ಒನ್ ನನಗೆ ಅರೌಂಡ್ ಎಷ್ಟು ಬಿದ್ದಿತ್ತು ಅಂದ್ರೆ 299 ಅಂದ್ರೆ 300 ಬಿದ್ದಿತ್ತು. ಇವಾಗ ಎಷ್ಟಿದೆಯೋ ನನ್ಗೆ ಗೊತ್ತಿಲ್ಲ. 299 ಬಿದ್ದಿತ್ತು ನನ್ಗೆ ಅವಾಗ. ನೆಕ್ಸ್ಟ್ ಬ್ಲೌಸು ನಂಗೆ ತುಂಬಾ ಫೇವರೇಟ್. ಬಟ್ ಏನಪ್ಪಾ ಅಂದ್ರೆ ಸ್ಲೀವ್ಲೆಸ್ ಇರೋದ್ರಿಂದ ನಮ್ಮೂರಲ್ಲಿ ಹಾಕೊಂಡ್ರೆ ಎಲ್ರು ಕಣ್ಣು ನನ್ ಮೇಲೆ ಇರುತ್ತೆ ಅನ್ನೋ ರೀಸನ್ಗೆ ನಾನು ಇದನ್ನ ನಮ್ಮೂರಲ್ಲಿ ಹಾಕಿಲ್ಲ, ಬಟ್ ಬೇರೆ ಕಡೆ ಹೋದಾಗ ಹಾಕಿದೀನಿ. ಇದಕ್ಕೆ ನಾನು ಸ್ವಲ್ಪ ಸ್ಲೀವ್ಸ್ ಎಲ್ಲ ವರ್ಕ್ ಮಾಡಿಸ್ಬಿಟ್ರೆ ಬೆಸ್ಟ್ ಬ್ಲೌಸ್ ಇದು. ನನಗೆ ಸ್ಲೀವ್ಲೆಸ್ ಇಷ್ಟ, ನಾನು ವೇರ್ ಮಾಡ್ತೀನಿ. ಇವಾಗ ನೋಡಿ ವೇರ್ ಮಾಡಿದೀನಿ, ನನಗೆ ಇಷ್ಟ, ಸೊ ನಾ ವೇರ್ ಮಾಡ್ತೀನಿ. ಹೇಗೆ ಹೇಳಿ ನಾನು ಈ ಡಿಸೈನ್ ಬಗ್ಗೆ. ಈ ಡಿಸೈನ್ ನಿಮ್ಗೆ ಏನಾದ್ರು ಯಾವ್ದಾದ್ರು ಡಿಸೈನರ್ ಈ ತರ ಡಿಸೈನ್ ಇಟ್ಕೊಟ್ರೆ ನಂಗೆ ಹೇಳಿ ಆಯ್ತಾ. ನನಗಂತೂ ಯಾರು ಇಟ್ಕೊಳಕ್ ಒಪ್ಕೊಳ್ಳೇ ಇಲ್ಲಪ್ಪ, ನಮ್ ಕೈಲಿ ಆಗಲ್ಲ ಅಂತ ಎಲ್ಲ ಕೈ ಎತ್ಬಿಟ್ರು. ನೋಡಿ, ಇದು ಫ್ರಂಟ್ ಹುಕ್ ಬರುತ್ತೆ, ಬ್ಯಾಕ್ ಸೈಡ್ ಬೋಟ್ ನೆಕ್ ಬರುತ್ತೆ, ಫ್ರಂಟ್ ಹುಕ್ ಬರುತ್ತೆ. ಇದಕ್ಕೂ ಕೂಡ ಬಫ್ ಇತ್ತು, ಬಟ್ ನಾನು ರಿಮೂವ್ ಮಾಡಿಸಿದೀನಿ. ಮತ್ತೆ ನನ್ನ ಸೈಜಿಗೆ ಆಲ್ಟ್ರೇಷನ್ ಕೂಡ ಮಾಡಿಸಿದ್ದೀನಿ. ಓಕೆ, ನೋಡ್ಕೊಳ್ಳಿ. ಕಾಣಿಸ್ತಿದ್ಯಾ? ನೀಡಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನಾವು ಸ್ವಲ್ಪ ಹತ್ರ ತಂದು ತೋರಿಸ್ತೀನಿ ನೋಡಿ. ಎಷ್ಟು ಶೈನಿ, ಎಷ್ಟು ಸ್ಮೂತ್ ಇದೆ ಅಂದ್ರೆ ಈ ಕ್ಲಾತ್. ಯಾರಿಗಾದ್ರು ಬ್ಯಾಕ್ ಡೀಪ್ ಇರಬೇಕು ಒಂಥರ ಡಿಸೈನ್ ಇರುತ್ತಲ್ಲ, ಬ್ಯಾಕ್ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು, ಅವ್ರಿಗೆ ಇದು ಹೇಳಿ ಮಾಡಿಸಿದ ಬ್ಲೌಸ್. ಇದನ್ನೇಂದ್ರೆ ತಗೊಂಡು ನೀವು ಸ್ಲೀವ್ಲೆಸ್ ಹಾಕಲ್ಲ ಅಂದ್ರೂ ಕೂಡ ಒಂದ್ 2 ಮೀಟರ್ ಬಟ್ಟೆ ಬ್ಲಾಕ್ ನೆಟ್ ತಗೊಂಡ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿಸ್ಬಿಟ್ರಿ ಅಂದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಯಾವ್ದಾರ ಫ್ಯಾನ್ಸಿ ಬ್ಲಾಕ್ ಸ್ಯಾರಿ ಇಲ್ಲ ರೆಡ್ ಸ್ಯಾರಿ ಬಿಟ್ರೆ ನಿಮ್ಮನ್ ಬಿಟ್ಟು ಬೇರೆ ಯಾರು ನೋಡಲ್ಲ ಫಂಕ್ಷನ್ ಅಲ್ಲಿ ಜನ. ನಿಮ್ ಮೇಲೆ ಕಣ್ಣಿರುತ್ತೆ, ಅಷ್ಟು ಚಂದ ಬ್ಲೌಸ್ ಇದೆ. ಬ್ಲೌಸಿಗಂತೂ ನೀವು ಹೊಲಿಯಾಗಿ ಸ್ಟಿಚ್ ಮಾಡಕ್ಕಂತೂ 300-400 ರೂಪಾಯಿ ಅಂತ ಕೊಡ್ತೀರಾ. 250 rupees ರೆಡಿಮೇಡ್ ಬ್ಲೌಸ್ ಬರ್ತಾ ಇದೆ. ಇನ್ನೇನ್ ಬೇಕು ನಿಮ್ಗೆ? ಇದು ನೋಡಿ, ಇದು ಮೋಸ್ಟ್ ಬ್ಯೂಟಿಫುಲ್ ಮತ್ತೆ ಬ್ರೈಡಲ್ ವೇರ್ ಬ್ಲೌಸ್ ಅಂತಾರಲ್ಲ ಅದು. ನನ್ ಪಾಲಿಗೆ ನಾನು ಈ ಬ್ಲೌಸ್ ನ ಹತ್ರ 3-4 ಸ್ಯಾರಿ ಜೊತೆ ಪೇರಪ್ ಮಾಡ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನ ನಮ್ ಜೊತೆ ಇದ್ದವ್ರ ಕೊಲಿಗ್ ಒಬ್ರು ಫಿಟ್ಟಿಂಗ್ ಮಾಡ್ಕೊಟ್ಟಿದ್ರು. ಎಷ್ಟು ಚಂದ ಫಿಟ್ಟಿಂಗ್ ಕೂರುತ್ತೆ ಅಂದ್ರೆ ಫೋಟೋ ಹಾಕ್ತೀನಿ, ಬೇಕಿದ್ರೆ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳಿ. ತುಂಬಾ ಸಕ್ಕತ್ತಾಗಿ ಕೂರುತ್ತೆ. ಎಲ್ಲರೂ ನಾನು ಯೂನಿಯನ್ ಡೇ ಫಂಕ್ಷನ್ ಅಲ್ಲಿ ನಾನು ಹಾಕೊಂಡು ನಿಂತ್ಕೊಂಡಿದ್ದ ಮದುವೆ ಹೆಣ್ಕಣ ಕಾಣಿಸ್ತಿದ್ಯಾ ಅಂತ ತುಂಬಾ ಜನ ಕಾಂಪ್ಲಿಮೆಂಟ್ ಮಾಡಿದ್ರು. ಇದೇನಾದ್ರೂ ನೀವು ಬ್ಲೌಸ್ ವರ್ಕ್ ಮಾಡಿಸ್ತೀವಿ, ಹ್ಯಾಂಡ್ ವರ್ಕ್ ಅಥವಾ ಮಿಷಿನ್ ವರ್ಕೇ ಮಾಡಿಸ್ತೀನಿ ಅಂದ್ರು, ಹ್ಯಾಂಡ್ ವರ್ಕ್ ಮಾಡಿಸ್ತೀನಿ ಅಂದ್ರೆ ಮುಲಾಜಿಲ್ದಾಗೆ ಒಂದ್ 7-8 ಸಾವಿರಕ್ಕೆ ಹೋಗುತ್ತೆ. ಇಲ್ಲ ನಾನು ಮಿಷಿನ್ ವರ್ಕೇ ಮಾಡಿಸ್ತೀನಿ ಅಂದ್ರೂ ಕೂಡ ನಿಮ್ ಮಿಷಿನ್ ವರ್ಕ್ ಆಗೋ ಅಷ್ಟರಲ್ಲಿ ಒಂದ್ 3-4 ಸಾವಿರ ಅಂತ ಹೋಗುತ್ತೆ. ಇದನ್ನ ಕಣ್ಣು ಮುಚ್ಕೊಂಡು ಬೈ ಮಾಡ್ಕೊಂಡ್ಬಿಡಿ. ಇದಂತೂ ಬೆಸ್ಟ್. ಬ್ಯಾಕ್ ಸೈಡ್ ಡೀಪ್ ಇದೆ, ತುಂಬಾ ಹೇಳಿ ಮಾಡಿಸಿ. ಫ್ರಂಟ್ ಕೂಡ ಡೀಪ್ ಇದೆ ಅಂತ ಏನ್ ತುಂಬಾ ಹತ್ತ ಕೂರುತ್ತೆ ಅನ್ನೋ ತರ ಏನಿಲ್ಲ. ಬೆಸ್ಟ್ ಬ್ಲೌಸ್. ಬ್ಯಾಕ್ ಡೀಪ್ ಇರಲ್ಲ, ರೆಡಿಮೇಡ್ ಚೆನ್ನಾಗಿರಲ್ಲ ಅಂತಾರಲ್ಲ, ಇದು ನೋಡಿ ಸಕ್ಕದಾಗಿ ಕೂರುತ್ತೆ ಗೊತ್ತಾ. ಫಿಟ್ಟಿಂಗ್ ಮಾಡಿಸ್ಕೊಂಡ್ಬಿಟ್ರಿ ಅಂದ್ರೆ ನಾನು 34 ತಗೊಂಡು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಫಿಟ್ಟಿಂಗ್ ಕೂರುತ್ತೆ ಅಂದ್ರೆ ಆಹಾ ಹೇಳಲೇಬಾರ್ದು. ಬ್ರೈಡಲ್ ಲುಕ್ ಅಂತ ಕಣ್ಣು ಮುಚ್ಕೊಂಡ್ ಬರುತ್ತೆ, ನೀವ್ ಹೇಳೋದೇ ಬೇಡ. 1000 ರೂಪಾಯಿ ಬ್ಲೌಸ್ ಇದ್ರ ಮುಂದೆ ನಿಲ್ಲು, ಅಷ್ಟು ಚೆನ್ನಾಗಿ ಕಾಣುತ್ತೆ. ಸರಿನಾ? ಇದ್ರ ಪ್ರೈಸ್ ಕೇಳ್ಬಿಟ್ರೆ ನೀವೆಲ್ಲ ಶಾಕ್ ಆಗ್ತೀರ. ನನಗಿದು ಸಿಕ್ಕಿದ ಪ್ರೈಸ್ ಎಷ್ಟು ಅಂದ್ರೆ ಓನ್ಲಿ 260 rupees. ಎಷ್ಟು? 260 rupees. ಯಾರೇ ಕೊಡ್ತಾರೆ ಈಗಿನ ಕಾಲದಲ್ಲಿ 260 rupees ಬ್ಲೌಸು? ರೆಡಿಮೇಡ್, ಅದು ಹೊಲ್ದು ವಿತ್ ಲೈನಿಂಗು, ಕಾಟನ್ ಲೈನಿಂಗ್ ಕೊಡ್ತಾರೆ. ಅದ್ರ ಜೊತೆ ಬಫ್ ಇದ್ರೆ ಬಫು ಕೊಡ್ತಾರೆ. ಇವ್ನು ನನ್ ಮಗ, ಇವನು ನನ್ ಜೊತೆ ಕಳ್ಸ್ಬಿಟ್ಟಿದ್ದಾನ ಮಗನ್ ನನ್ ಬಾಲ. ಸರಿನಾ? ಆಮೇಲೆ ಇದನ್ನ ಮಸ್ಟ್ ಬೈ. ಇದ್ರಲ್ಲಿ ಕಲರ್ಸ್ ತುಂಬಾ ಅವೈಲೇಬಲ್ ಇರುತ್ತೆ. ಈಗ ನಾನು ತೋರ್ಸಿದ್ನಲ್ಲ, ಸಾರಿ ಹೇಳೋದ್ ಮತ್ತೆ, ಈಗ ನಾನು ತೋರ್ಸಿದ ಎಲ್ಲಾ ಡಿಸೈನ್ ಅಲ್ಲೂ ಕಲರ್ಸ್ ಅವೈಲೇಬಲ್ ಇದೆ.
ಸರಿನಾ. ಎಲ್ಲ ಪ್ರತಿಯೊಂದು ಡಿಸೈನ್ ಅಲ್ಲೂ 2-3 ಕಲರ್ಸ್ ಆಪ್ಷನ್ ಇದೆ. ಇದ್ರಲ್ಲಂತೂ ವಿಪರೀತ ಕಲರ್ಸ್ ಆಪ್ಷನ್ ಇದೆ. ನಿಮ್ದು ಯಾವ್ದಾದ್ರು ಬ್ಲೌಸ್, ಮದ್ವೆ ಬ್ಲೌಸ್ ಗಳಂತೂ ನನಗೆ ಗೊತ್ತಿರಂಗೆ ತುಂಬಾ ಜನರದು ಹಾಳಾಗಿರುತ್ತೆ, ಅಥವಾ ಇಲ್ಲ ತುಂಬಾ ಟೈಟ್ ಆಗಿರುತ್ತೆ, ಹೊರಗೆ ಬಿಚ್ಚೋಗಿರುತ್ತೆ, ಇಲ್ಲ ಬ್ಲಾಕ್ ಆಗಿರುತ್ತೆ. ಸೊ ಅಂತ ನಿಮ್ ಸ್ಯಾರಿಗೆ ಪೇರಪ್ ಆಗುವಂತ ಬೆಸ್ಟ್ ಬ್ಲೌಸ್ ಅಂದ್ರೆ ಇದು. ನಾನು ಇಲ್ಲಿ ಟ್ಯಾಸಲ್ಸ್ ಎಲ್ಲ ಹಾಕ್ಸಿ ಇನ್ನೊಂದ್ ಸ್ವಲ್ಪ ಅಲ್ಟ್ರೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಲೇಡೀಸ್, ಮೀಶೋ ಒಂಥರ ಬಡವರ ಬಂದು ಇದ್ದಂಗೆ. ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಎಂತ ಸಿಗುತ್ತೆ ಅಂದ್ರೆ ಸಾಧ್ಯನೇ ಇಲ್ಲ, ಎಲ್ಲೂ ಸಿಗಲ್ಲ. ಮೀಶೋ ವಿಡಿಯೋ ಹೌಲ್ಡ್ ಮಾಡ್ಲಾ ಬೇಡವಾ ಅದ್ರ ಬಗ್ಗೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಮಾಡಿದ್ದು ವಿಡಿಯೋಸ್ ಅಲ್ಲಿ ನಂದ್ರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ, ನಾನು ಯಾಕೆಂದ್ರೆ ಬಿಗಿನರ್, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯೂಟ್ಯೂಬಿನ ಬಗ್ಗೆ. ಸೊ ನಂದೇನಾದ್ರೂ ಮಿಸ್ಟೇಕ್ಸ್ ಇದ್ರೆ ಪ್ಲೀಸ್ ನನಗೆ ಇನ್ಫಾರ್ಮ್ ಮಾಡಿ, ನಾನು ಕರೆಕ್ಟ್ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಓಕೆ, ನೆಕ್ಸ್ಟ್ ಯಾವ್ದಾದ್ರು ಹಾಲ್ ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿ, ಯಾವ ಹಾಲ್ ಬೇಕು ಅದನ್ನ ಮಾಡೋದು. ಓಕೆನಾ? ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಗುಡ್ ಡೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ. ಬಾಯ್ ಬಾಯ್.